ಎಲ್ಲರೂ ನೆನ್ನೆ ಬಂದು ಇಲ್ಲಿಗೆ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಚಿನ್ನದ ವ್ಯಾಮೋಹ ಜಗತ್ತಿನಲ್ಲಿ ಯಾರಿಗೂ ಬಿಟ್ಟಿಲ್ಲ. ಅದು ಸಿಕ್ಕಾಪಟ್ಟೆ ಎಲ್ಲರಿಗೂ ಇರುತ್ತೆ. ಅದು ಚಿನ್ನವನ್ನ ಗ್ರಾಹಕರಿಗೆ ತಲುಪಿಸೋದು ಕೂಡ ಅದೊಂದು ದೊಡ್ಡ ಜವಾಬ್ದಾರಿ ಅವ್ರಿಗೂ ಆಗಿರುತ್ತೆ. ಗ್ರಾಹಕರಲ್ಲಿ ವಿಶ್ವಾಸ ಗಳಿಸಿಕೊಳ್ಳೋದು ತುಂಬಾ ಪ್ರಾಮುಖ್ಯತೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಜೋಸಫ್ ಅಲುಕಾಸ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನಾವು ಅನ್ಕೋತೀವಿ. ಅದಕ್ಕೆ ಅವ್ರಿಗೆ ಶುಭವಾಗಲಿ. ಈ ಸರಿ ನಾವು ಹೊಲ್ಲಳ್ಳಿ ಶಾಲೆಗೆ CSR ಅಲ್ಲಿ ಬರ್ತಿದೆ ಅಂತ ಹೇಳಿದ್ದಾರೆ. ನಾನು ಮುಂದೆ ವರ್ಷ ನಮ್ಮ ಕಾಲೇಜಿಗೆ ಬರಲೇಬೇಕು ಅಂದ್ಕೊಟ್ಟು ಅದಕ್ಕೋಸ್ಕರನೇ ಬಂದಿದ್ದೀನಿ. ಈ ಸರಿಗೆ ನಾನು ಹೇಳಿದ್ದೀನಿ, ಈ ಥರದ CSR ಅಲ್ಲಿ ಕಾರ್ಯಕ್ರಮಗಳು ಜಾಸ್ತಿ ಆಗಲಿ. ಇದರ ಲಾಭಾಂಶವನ್ನು ಗೊತ್ತಿದೆ, ಅದೆಲ್ಲ ಸರ್ಕಾರದ ರೀತಿ ನಿಯಮಗಳ ಪ್ರಕಾರ ನಡೆಯುತ್ತೆ. ಲಾಭಾಂಶಗಳು ನಮ್ಮಂಥ ಸರ್ಕಾರಿ ಕಾಲೇಜುಗಳಿಗೆ ತಲುಪಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೆ ಇವತ್ತು ಎಲ್ಲ ನನ್ನ ಜೋಸಫ್ ಅಲುಕಾಸ್ನ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೆ, ನನ್ನನ್ನು ಕರೆಸಿದರೆ ನಮಗೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಹೀಗೆ ನಮ್ಮ ನಿಮ್ಮ ಬಾಂಧವ್ಯ ಪ್ರತಿ ವರ್ಷ CSRಗೆ ಕೊಡ್ತಾ ಹಾಗೆ ಉಳಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಿ. ಸ್ನೇಹಿತರೆ, ಕಳೆದ ವರ್ಷ ಕೂಡ ನಾನು ಇಲ್ಲಿಗೆ ಬಂದಿದ್ದೆ. ಮೈಸೂರು ಗ್ರಾಮಾಂತರದ ಪುಟ್ಟೇಗೌಡನಹಳ್ಳಿ ಶಾಲೆಗೆ CSR ಅನುದಾನದಲ್ಲಿ ಶಾಲೆಗೆ ಬೇಕಾದಂತಹ ಸೌಲಭ್ಯಗಳನ್ನು ಜೋಸಫ್ ಅಲುಕಾಸ್ ಅವರು ಕೊಟ್ಟಿದ್ದರು. ಈ ವರ್ಷ ಈ ಸೌಲಭ್ಯ ಸರ್ಕಾರಿ ಪ್ರೌಢಶಾಲೆ ಹುಲ್ಲಹಳ್ಳಿ ನಂಜನಗೂಡ ತಾಲೂಕಿಗೆ ಸಿಕ್ಕಿದೆ. ಪ್ರಿನ್ಸಿಪಾಲ್ರ ಜೊತೆ ನಾನು ಮಾತಾಡಿದೆ. ಶಾಲೆಗೆ ಬೇಕಾದಂತಹ ಪೀಠೋಪಕರಣಗಳನ್ನು, ಫರ್ನಿಚರ್ಸ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆಲ್ರೆಡಿ ಸಪ್ಲೈ ಆಗಿದೆ ಅಂತ ನಾನು ಭಾವಿಸ್ತೀನಿ ಫರ್ನಿಚರ್ಸು. ಇವತ್ತು ಸಾಂಕೇತಿಕವಾಗಿ ಒಂದು ದಾಖಲೀಕರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾವುದೇ ಒಂದು ಉದ್ದಿಮೆ ಮತ್ತೆ ದೊಡ್ಡ ವ್ಯಾಪಾರಸ್ಥರು ಅವರ ಆದಾಯದ ಒಂದು ಅಂಶವನ್ನು, ಲಾಭಾಂಶವನ್ನು CSR ಶೀರ್ಷಿಕೆ ಅಡಿಯಲ್ಲಿ ಕೊಡ್ತಕ್ಕಂಥದ್ದು ವಾಡಿಕೆ. ಬೇಕಾದಷ್ಟು ಉದ್ದಿಮೆಗಳು ಮತ್ತು ಕಾರ್ಖಾನೆಗಳು ಸರ್ಕಾರಿ ಶಾಲೆಗಳಿಗೆ ಈ ಥರದ ಸೌಲಭ್ಯಗಳನ್ನು ಮಾಡಿಕೊಡ್ತಾ ಇದ್ದಾವೆ. ಅದೇ ರೀತಿ ಜೋಸಫ್ ಅಲುಕಾಸ್ ಅವರು ಕೂಡ ಕೊಟ್ಟಿದ್ದೀರಿ. ಇನ್ನೊಂದಷ್ಟು ಹೆಚ್ಚಿನ ಮಟ್ಟದಲ್ಲಿ ಒಂದು ಕೊನೆ ಪಕ್ಷ ವರ್ಷಕ್ಕೆ ಒಂದು 2-3 ಶಾಲೆಗಳಾದರೂ ಈ ಸೌಲಭ್ಯವನ್ನು ಪಡ್ಕೊಳ್ಳುವಂತಾಗಲಿ. ಒಂದೊಂದೇ ಶಾಲೆಗೆ ಬೇಡ, ಇನ್ನೊಂದು 2-3 ಶಾಲೆಗಳಿಗೆ ಕೊಟ್ಟರೆ ಒಂದಷ್ಟು ಶಾಲೆಗಳಿಗೆ ಅನುಕೂಲ ಆಗ್ತದೆ. ನಿಮ್ಮ ಲಾಭಾಂಶ ಜಾಸ್ತಿ ಆಗಲಿ, ಇನ್ನು ಗ್ರಾಹಕರ ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ. ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಿ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಮಾತು ಮುಗಿಸ್ತೇನೆ. ನಮಸ್ಕಾರ. ಅಲುಕಾಸ್ ಅವರು ನಮ್ಮ ಶಾಲೆಗೆ, ಅಂದರೆ ಸರ್ಕಾರಿ ಪ್ರೌಢಶಾಲೆ ಹುಲ್ಲಹಳ್ಳಿಗೆ ಈ ವರ್ಷದ CSR ಫಂಡ್ ಅಡಿಯಲ್ಲಿ 1,10,000 ರೂಪಾಯಿಗಳನ್ನು ನಮಗೆ ಬೇಕಾದಂಥ ಅಗತ್ಯ ಪೀಠೋಪಕರಣಗಳ ಒಂದು ಕೊಡುಗೆಯಾಗಿ ನೀಡಿರುವುದು ಭಾಳ ಸಂತೋಷ ಸಂಗತಿಯಾಗಿದೆ. ನಮ್ಮದು ಶಾಲೆ ಭಾಳ ಬಡತನದಿಂದ ಬರ್ತಕ್ಕಂತಹ ಮಕ್ಕಳ ಶಾಲೆ ಆಗಿತ್ತು. ಸರ್ಕಾರದಿಂದ ಸೀಮಿತವಾದಂತಹ ಸವಲತ್ತುಗಳು ನಮ್ಮ ಶಾಲೆಗೆ ಏನಾದರೂ ಗೊತ್ತೇ ಇದೆ. ಸರ್ಕಾರಿ ಶಾಲೆ ಅಂದರೆ ಸೀಮಿತವಾದ ಸೌಲಭ್ಯಗಳನ್ನ ಕೊಡಬಹುದು. ಇನ್ನು ಅತ್ಯಗತ್ಯವಾದಂತಹ ಉಪಕರಣಗಳನ್ನು ನಾವು ಈ ಥರ ದಾನಿಗಳ ಮುಖಾಂತರ ಪಡ್ಕೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಜೋಸಫ್ ಅಲುಕಾಸ್ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಗೆ ಅಗತ್ಯ ಪೀಠೋಪಕರಣಕ್ಕಾಗಿ ಈ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮುಂದೆ ಜೋಸಫ್ ಅಲುಕಾಸ್ ಅವರಿಗೆ ಗ್ರಾಹಕರು ಜಾಸ್ತಿ ಆಗಲಿ, ಮತ್ತಷ್ಟು ಲಾಭಾಂಶಗಳು ಅವರಿಗೆ ಸಿಗಲಿ, ಈ ಲಾಭಾಂಶಗಳ ಒಂದು ಸೌಲಭ್ಯ ಸರ್ಕಾರಿ ಶಾಲೆಗಳಿಗೆ ಸಿಗುವಂತಾಗಲಿ ಅಂತೇಳಿ ನಾನು ಹಾರೈಸ್ತಾ, ಮುಂದಿನ ದಿನಗಳಲ್ಲೂ ಕೂಡ ಜೋಸಫ್ ಅಲುಕಾಸ್ ಅವರು ಈ ಥರ ಕಾರ್ಯಕ್ರಮಗಳನ್ನು ಸರ್ಕಾರಿ ಶಾಲೆಗಳಿಗೆ ಹಮ್ಮಿಕೊಳ್ತಾರೆ, ಕಾಲೇಜುಗಳಿಗೆ ಹಮ್ಮಿಕೊಳ್ತಾರೆ, ಸಬಲೀಕರಣ ಮಾಡ್ತಾರೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಭರವಸೆಯೊಂದಿಗೆ ನಾನು ಈ ಒಂದು ಅವಕಾಶಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.